ಹಾಯ್ ನಮಸ್ಕಾರ. ಇವತ್ತು ಗೋತೆನ್ಬರ್ಗ್ಗೆ ನಮ್ಮ ದೇಶದ ನಮ್ಮ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಂದಿದ್ರು ಅಂತ ಗೊತ್ತಾಗಿ ನಾನು ಮತ್ತೆ ನನ್ನ ಗಂಡ ರೆಡಿಯಾಗಿ ಅವ್ರನ್ನ ನೋಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೊರಟ್ವಿ. ಮೋದಿಜಿ ಫಸ್ಟು ಗೋತಿಯಾ ಟವರ್ಸ್ ಹತ್ರ ಬಂದಿದ್ರು ಅಂಡ್ ನಾವು ಅವ್ರನ್ನ ಇಲ್ಲಿ ನೋಡೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ವಿ. ಅಂಡ್ ಅವರು ಎಲ್ಲರನ್ನ ಇಷ್ಟು ಹತ್ರದಿಂದ ಗ್ರೀಟ್ ಮಾಡಿದ್ರು ಅಂತ ಗೊತ್ತಾಗಿ ತುಂಬಾನೇ ಡಿಸಪಾಯಿಂಟ್ ಆಯ್ತು. ಆದ್ರೂ ನಾವು ಗಿವ್ ಅಪ್ ಮಾಡಲಿಲ್ಲ. ಆಮೇಲೆ ಅವರು ಬೂನ್ಸ್ ಹಾಕಂಗೆ ಮೇಯರ್ಸ್ ಆಫೀಸ್ಗೆ ಬರ್ತಿದ್ದಾರೆ ಅಂತ ಗೊತ್ತಾಗಿ ಅಲ್ಲಾದ್ರೂ ಅವ್ರನ್ನ ನೋಡೋಣ ಅಂತ ಹೊರಟ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ಮೋದಿಜಿ ಅವ್ರನ್ನ ನೋಡಬೇಕು ಅಂತ ಇಷ್ಟೊಂದು ಜನ ಇಂಡಿಯನ್ಸು ಆಲ್ರೆಡಿ ಬಂದು ಕಾಯ್ತಾ ಇದ್ರು. ಇಲ್ಲಿ ಇಷ್ಟೊಂದು ಇಂಡಿಯನ್ಸ್ನ ನೋಡಿ ಹಾಗೆ ಎಲ್ರು ಜೈ ಶ್ರೀರಾಮ್, ಮೋದಿ ಮೋದಿ, ಭಾರತ್ ಮಾತಾ ಕಿ ಜೈ ಅಂತೆಲ್ಲ ಕೂಗೋದನ್ನ ಕೇಳಿ ಹಾಗೆ ನಮ್ಮ ಇಂಡಿಯನ್ ಫ್ಲಾಗ್ ರಾರಾಜಿಸ್ತಿರೋದನ್ನ ನೋಡಿ ಸಖತ್ ಖುಷಿ ಆಯ್ತು. ಹೀಗೆ ನಾವೆಲ್ಲರೂ ಇಲ್ಲಿಗೆ ಮೋದಿಜಿ ಬರ್ತಾರೆ ಅಂತ ಕಾಯ್ತಿರ್ಬೇಕಾದ್ರೆ ಮೋದಿಜಿ ಅವರು ಇಲ್ಲಿಗೆ ಬರಲ್ಲ, ಬೇರೆ ಕಡೆ ಬರ್ತಿದ್ದಾರೆ, ಮೇಯರ್ಸ್ ಆಫೀಸ್ ಇದಲ್ಲ ಅಂತ ಹೇಳಿ ಎಲ್ರು ಬೇರೆ ಕಡೆ ಓಡಕ್ ಶುರು ಮಾಡಿದ್ರು. ಆಮೇಲೆ ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲೂ ಕೂಡ ಇಲ್ಲ, ಮೋದಿಜಿಯವರು ಇಲ್ಲಿಗೂ ಬರ್ತಿಲ್ಲ, ಬೇರೆ ಕಡೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಸರಿ ಇನ್ನೇನ್ ಮಾಡೋಣ ಅಂತ ಹಾಗೆ ಕೂತಿರ್ಬೇಕಾದ್ರೆ ಮೋದಿಜಿಯವರು ಈ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಅಂತ ಯಾರೋ ಒಬ್ರು ಗ್ರೂಪ್ ಅಲ್ಲಿ ಒಂದ್ ವಿಡಿಯೋ ಹಾಕಿದ್ರು. ಆಮೇಲೆ ನಾವು ಕ್ಯಾಮ್ರಾ ಇಂದ ಝೂಮ್ ಹಾಕಿ ನೋಡಿದಾಗ ಅವರು ಕಂಪ್ಲೀಟ್ಲಿ ನಮ್ಮ ಆಪೋಸಿಟ್ ಸೈಡ್ ಅಲ್ಲಿರೋ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಿ ಎಲ್ರೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಇಲ್ಲಿ ಎಲ್ರಿಗೂ ಒಂದ್ ಬೇಜಾರಾಗಿದ್ದೇನಂದ್ರೆ ಮೋದಿಜಿ ಅವ್ರ ಭೇಟಿ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿರ್ಲಿಲ್ಲ ಅಂಡ್ ನಮ್ಗೆಲ್ಲ ಯಾವುದೇ ಕಮ್ಯುನಿಟಿಯಿಂದ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ. ಅಂಡ್ ಮೋದಿಜಿ ಅವರು ಗೋತೆನ್ಬರ್ಗಿಗೆ ಬರ್ತಿರೋದು ಫಸ್ಟ್ ಟೈಮ್ ಅಂತ ಗೊತ್ತಾಗಿ ಅಂಡ್ ಅವ್ರನ್ನ ಮೀಟ್ ಮಾಡೋ ಅವಕಾಶ, ಸರಿಯಾದ ಮಾಹಿತಿ ಇಲ್ಲ ಅನ್ನೋದು ಗೊತ್ತಾಗಿ ನಿಜವಾಗ್ಲೂ ತುಂಬಾನೇ ಬೇಜಾರಾಯ್ತು. ಮೇ ಬಿ ಸ್ವೀಡನ್ ಪೊಲೀಸ್ಗೆ ಇವತ್ತು ನಾವೆಲ್ಲ ಇಂಡಿಯನ್ಸು ಸಿಕ್ಕಾಪಟ್ಟೆ ತಲೆನೋವಾಗಿದ್ವಿ ಅಂತ ಅನ್ಸುತ್ತೆ. And finally, we were lucky enough to witness this scene. ಮೋದಿಜಿಯವರು ಕಾರಿಂದ ಪಾಸ್ ಆಗ್ಬೇಕಾದ್ರೆ ನಮ್ಗೆಲ್ಲ ವೇವ್ ಮಾಡ್ಕೊಂಡು ಹೋದ್ರು. ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ರ ಮುಖದಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಅಂಡ್ ಹೀಗೆ ನಾನು ಮೋದಿಜಿ ಅವ್ರನ್ನ ಸೆಕೆಂಡ್ ಟೈಮ್ ಲೈವ್ ನೋಡ್ದಾಗಾಯ್ತು. ಏನೋ ಗೊತ್ತಿಲ್ಲ, ಬೇರೆ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿನ ನೋಡೋದಂದ್ರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು. ಆಮೇಲೆ ಇಷ್ಟೆಲ್ಲ ಅಡ್ವೆಂಚರ್ ಮಾಡಿ ಫೈನಲಿ ಚೂರೋಸ್ನ ತಿನ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇವತ್ತು ನಾವು ಮಾಡಿದ್ದೆಲ್ಲ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.